ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಸಂಚಿಕೆಯಲ್ಲಿ ನವಗ್ರಹಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ನವಗ್ರಹ ಅಂದರೆ ಏನು ಅಂತ? ನವಗ್ರಹಗಳು ಅಂತ ಹೇಳಿದರೆ 9 ಗ್ರಹಗಳು ಅನ್ನುವಂಥದ್ದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ. ಸೂರ್ಯಗ್ರಹ ಅಂತ ಹೇಳಿ ಮೊದಲನೇ ಗ್ರಹ. ಆ ಸೂರ್ಯಗ್ರಹ ಅನ್ನುವಂಥದ್ದು ಗ್ರಹಗಳ ರಾಜ ಅಂತ ಹೇಳಿಯೂ ಹೇಳ್ತಾರೆ. ಹಾಗೆ ಅವನು ಆತ್ಮಕಾರಕ ಮತ್ತು ಪಿತೃಕಾರಕ ಅಂತ ಹೇಳಿ ಮತ್ತು ಅಧಿಕಾರ, ಈ ವಿಷಯಗಳನ್ನು ನಾವು ಸೂರ್ಯನಿಂದ ಚಿಂತನೆ ಮಾಡ್ತೇವೆ. ಮತ್ತು ಚಂದ್ರ ಅನ್ನುವಂಥದ್ದು ಅದು ಸ್ತ್ರೀ ಗ್ರಹ. ರೋಹಿಣಿ ಮತ್ತು ಹಸ್ತ ಶ್ರವಣ ನಕ್ಷತ್ರಗಳಿಗೆ ಅಧಿಪತಿ. ಹಾಗೆ ತದನಂತರದಲ್ಲಿ ಗ್ರಹಗಳಿಗೆ ತಾಯಿ ಅಂತ ಹೇಳ್ಬೋದು. ಸೂರ್ಯಗ್ರಹ, ಚಂದ್ರಗ್ರಹ ಅನ್ನುವಂಥದ್ದು ಎಲ್ಲ ಗ್ರಹಗಳಿಗೆ ತಾಯಿ ಕಾರಕತ್ವ ಅಂಥೇಳಿ, ಅಂದರೆ ತಾಯಿ ಇದ್ದ ಹಾಗೆ ಅಂಥೇಳಿ. ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ಆ ಚಂದ್ರ ಇರುವಂಥ ಸ್ಥಿತಿಯನ್ನು ನೋಡಿ ನಾವು ಚಂದ್ರನಿಂದ ಚಿಂತನೆ ಮಾಡ್ಬೋದು. ಹಾಗೆ ಇದರಿಂದ ತೊಂದರೆ ಆಯಿತು ಅಂತಾದರೆ ಮಾನಸಿಕ ಅಸ್ವಸ್ಥತೆಗಳಿರಬಹುದು, ಅಥವಾ ಭಾವನಾತ್ಮಕವಾಗಿರ್ತಕ್ಕಂಥ ಅಸ್ಥಿರತೆ ಇರಬಹುದು. ಹಾಗೆ ನಂತರದಲ್ಲಿ ಗೊಂದಲ ಉಂಟಾಗುವಂಥದ್ದಿರಬಹುದು, ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ಗ್ರಹಿಕೆಯಿಂದ ಕಾಳಜಿ ಉಂಟಾಗುವಂಥದ್ದು. ಹಾಗೆ ಇದರ ದೋಷಗಳಿಂದ ಚಂದ್ರಗ್ರಹನನ್ನು ಆರಾಧನೆ ಮಾಡುವುದರಿಂದ ಅನುಕೂಲತೆ ಉಂಟಾಗ್ತದೆ. ಇನ್ನು ಕುಜ ಅಥವಾ ಮಂಗಳ ಅಂತ ಹೇಳಿ, ಕುಜನಿಂದ ವಿಚಾರವನ್ನು ಮಾಡುವಂಥದ್ದು ಶಕ್ತಿ ಬರಬೇಕು, ಧೈರ್ಯ ಇರಬೇಕು, ಹೋರಾಟ ಮಾಡುವಂಥ ಪ್ರವೃತ್ತಿ ಉಳ್ಳಂಥದ್ದೆಲ್ಲ ಈ ಕುಜನಿಂದ ಚಿಂತನೆ ಮಾಡುವಂಥದ್ದು. ಹಾಗೆ ಈ ಕುಜದೋಷಾದಿಗಳಿಂದ ಏನು ಬರ್ತದೆ ಅಂತ ಕೇಳಿದರೆ ವಿವಾಹ ವಿಳಂಬ ಆಗುವಂಥದ್ದು, ಅಥವಾ ಈ ತಡವಾಗಿ ವಿವಾಹ ಆಗುವಂಥದ್ದು, ಅಥವಾ ವಿವಾಹದ ನಂತರದ ಜೀವನಗಳನ್ನು, ವೈವಾಹಿಕ ಜೀವನವನ್ನು ಚಿಂತನೆ ಮಾಡಬಹುದು. ಹಾಗೆ ಬುಧ ಸೂರ್ಯನಿಂದ ಮೊದಲನೇ ಗ್ರಹ ಯಾರು ಅಂತ ಕೇಳಿದರೆ ಬುಧ ಅಂತೇಳಿ ಹೇಳ್ತಾರೆ. ಹಾಗೆ ಇವನ ವಿಚಾರಗಳೇನು ಅಂತ ಕೇಳಿದರೆ ಸಂವಹನವನ್ನು, ಅಂದರೆ ಮಾತಾಡುವಂಥದ್ದು, ಒಬ್ಬರ ಹತ್ರ ನೀವು ಮಾತಾಡುವಂಥ ವೇ ಹೇಗಿರ್ತದೆ ಅದೆಲ್ಲ ಇವನಿಂದ ಚಿಂತನೆ ಮಾಡುವಂಥದ್ದು. ಮತ್ತು ಬುದ್ಧಿವಂತಿಕೆ ಆಗಿರ್ತಕ್ಕಂತಹ ಕಲಿಕೆ. ಆಮೇಲೆ ಇದರಿಂದ ತೊಂದರೆಗಳಾಗಬಹುದು, ಆತಂಕ ಅಥವಾ ಅತಿಯಾಗಿರ್ತಕ್ಕಂಥ ಯೋಚನೆಗಳು ಮಾಡುವಂಥದ್ದು, ಹಣಕಾಸಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬರುವಂಥದ್ದು. ಹಾಗೆ ಈ ಬುಧನಿಂದ ನಾವು ಆರಾಧನೆ ಮಾಡಿ ಅನುಕೂಲ ಆಗಬೇಕು ಅಂತಾದರೆ ದುರ್ಗಿಯನ್ನು ಆರಾಧನೆ ಮಾಡುವಂಥದ್ದು ಉತ್ತಮ. ಹಾಗೆ ಗುರು ಸೂರ್ಯನಿಂದ 5ನೇ ಗ್ರಹ, ಜ್ಞಾನಕ್ಕೆ, ಅದೃಷ್ಟಕ್ಕೆ, ಹಾಗೆ ವಿಸ್ತರಣಾಂಗವಾಗಿರ್ತಕ್ಕಂಥ ತುಂಬ ವಿಸ್ತಾರವಾಗಿರ್ತಕ್ಕಂಥ ಗುರುಗ್ರಹ ಒಂದು ಅನುಕೂಲ ಇತ್ತು ಅಂತಾದರೆ ಬೇರೆ ಏನು ಬೇಡ. ಈಗ ಗುರುವಿಗೆ ಗೊತ್ತಿಲ್ಲದಂಥ ವಿಷಯನೇ ಇಲ್ಲ ಅಂಥೇಳಿ, ಗುರುಗ್ರಹ ಅಂತ ಹೇಳಿದರೆ ಎಲ್ಲವನ್ನು ತಿಳಿದಂಥವನು ಅಂತೇಳಿ ಬೃಹಸ್ಪತಿ ಅಂತ ಹೇಳಿಯೂ ಹೇಳ್ತಾರೆ. ಆ ಬೃಹಸ್ಪತಿಗೆ ಎಲ್ಲ ವಿಚಾರಗಳು ತಿಳಿದಿರುವಂಥ ವಿಷಯಗಳು. ಹಾಗೆ ನೆಕ್ಸ್ಟು ಶುಕ್ರ ಅಂತ ಹೇಳಿದರೆ ಪ್ರೀತಿ, ಸೌಂದರ್ಯ, ಆಮೇಲೆ ಅಲಂಕಾರಿಕ ವಸ್ತುಗಳು, ಈ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ಬೋದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ತೀರ್ಥಪ್ಪ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ನಾನು ತೀರ್ಥಪ್ಪ ಅಂತ ಹೊನ್ನಾಳಿ ಕಳ್ಳಹಳ್ಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗನ ಬಗ್ಗೆ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 20-5-2003. 20-5-2003. ಟೈಮಿಂಗ್ಸ್ ಏನು? ಮಧ್ಯಾಹ್ನ 3:40. ಮಧ್ಯಾಹ್ನ 3:40. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಉತ್ತರಾಷಾಢ ನಕ್ಷತ್ರ. 3. ಟೈಮ್ ಹೇಳಿ ಇನ್ನೊಮ್ಮೆ. ಮಧ್ಯಾಹ್ನ 3:40. ಟೈಮಾ? ಹಾಂ, 3:40. 3:40. ಯಾವ ಊರಲ್ಲಿ? ಶಿವಮೊಗ್ಗ. ಹಾಂ, ಹೆಸರೆಂತ? ನಾಗೇಶ್ MP, ಗಿರಿಯಿಂದ. ಜಯಂತ್ MN. ಈಗ 20-5-2003 3:40 PM ಆ ವ್ಯಕ್ತಿಯ ಹೆಸರೇನು? ಆ ವ್ಯಕ್ತಿ ಹೆಸರು ಜಯಂತ್ MN ಅಲ್ವಾ? ಹಾಂ, ಏನು ವಿಷಯವನ್ನು ಕೇಳಬೇಕಿದ್ದಿತ್ತು? ಏನು ಅವನಿಗೆ ಇದ್ದ ಅಪಾಯಿಂಟ್ಮೆಂಟ್ ಯಾವಾಗ ಅಂತ BE ಮುಗಿದಿದೆ. ಹಾಂ, ಆ ನೌಕರಿ ಯಾವಾಗ ಸಿಗುತ್ತೆ ಅಂತ. ಯಾವಾಗ BE ಮುಗಿಸಿದ್ದು? ಪಾಸಿಂಗ್ ಇಯರ್ ಯಾವುದು? ಈಗ 2 ತಿಂಗಳಾಗಿದೆ, 3 ತಿಂಗಳು. ಹಾಂ. ಈಗ ನೋಡಿ, ಅವನ ದಶಾಪಹಾರವಾಗಿ ನೋಡುವಾಗ ಕುಜದಶೆ ಅನ್ನುವಂಥದ್ದು ನಡೀತಾ ಇದೆ. ಕುಜದಶೆ ಮುಗಿದು ಆಗಿದೆ. ಈಗ 2026 ತನಕನೂ ಸಮೇತ ಅವನಿಗೀಗ ಆರೋಗ್ಯದಲ್ಲೆಲ್ಲ ಪೆಟ್ಟು ಅಥವಾ ಏನಾದರೂ ಸ್ವಲ್ಪ ತೊಂದರೆ ಮಾಡ್ಕೊಂಡಿದ್ದಾನ? ಸ್ವಲ್ಪ ಏನಿಲ್ಲ, ಖಾಲಿ ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಹೌದು. ಈಗ ನೋಡಿ,
2026 ತನಕನ ಸಮೇತ ಅವನಿಗೆ ಸ್ವಲ್ಪ ಕಂಟಕಪ್ರಾಯ ಓಡಾಡುವಂಥದ್ದು ಅಥವಾ ಈ ಅಧಿಕಾರಿಗಳಿಂದ ಅಥವಾ ಸ್ನೇಹಿತ ವರ್ಗದಿಂದ ಅವನಿಗೆ ಸ್ವಲ್ಪ ಕಂಟಕಪ್ರಾಯ ಅಂತ ಹೇಳಿದರೆ ಏನಾದ್ರು ತೊಂದರೆ ಆಗುವಂಥ ಕಾಲ. ಅದನ್ನು ಒಮ್ಮೆ ನೀವು ಶಿವಮೊಗ್ಗದಲ್ಲಿರೋದಾ? ಇಲ್ಲಿ ಹೋಗಿ ಹೊನ್ನಾಳಿಲಿ ಅದನ್ನು ಈಗ. ಅದೇ ನಿಮ್ಮ ಮೂಲವರು ಶಿವಮೊಗ್ಗನಾ? ಅಲ್ಲ, ಹೊನ್ನಾಳಿ ತಾಲೂಕು ಹರಳಹಳ್ಳಿ. ಸರಿ, ಅಲ್ಲಿ ಯಾರಾದರೂ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣರ ಹತ್ರ ಕೆಲವೊಂದು ಕಂಟಕಕ್ಕೆ ಈಗ ಪರಿಹಾರ ಮಾಡುವಂಥ ಸಮಯ. ಸರಿ, ಆಯಿತಾ? ಆ ಸಮಯವನ್ನು ಸರಿ ಮಾಡಿಕೊಳ್ಳಿ. ಈಗ ಕೆಲಸದ ವಿಚಾರಗಳಿಗೆ ವಿಮರ್ಶೆ ಮಾಡುವಾಗ ಸ್ವಲ್ಪ ಆಗಸ್ಟ್ ಸೆಪ್ಟೆಂಬರ್ ತನಕನೂ ಸಮೇತ ಇವನಿಗೆ ಕೆಲಸದ ಯೋಗಗಳು ಅಷ್ಟು ಸಮಂಜಸವಾಗಿಲ್ಲ. ಅಲ್ಲಿ ತನಕ ಸ್ವಲ್ಪ ಹುಡುಕ್ತಾ ಇರಲಿ. ಸರಿ ಸರಿ ಸರಿ. ಆಯ್ತಾ? ಶಿವಮೊಗ್ಗದಲ್ಲಿದ್ರಿ ಅವ್ನಿಗೆ ಅಂತಂದ್ರೆ ಈಗ ಇದ್ರ ಸೆಲೆಕ್ಷನ್ ಆಗಿದೆ ಹಾಂ ಯಾವ್ದ್ರದ್ದು ಕಾಲೇಜಿಂದ. ಹಾಂ, ಆದ್ರೆ ಆರ್ಡರ್ ಕಾಪಿ ಇನ್ನೂ ಬಂದಿಲ್ಲ. ಅಲ್ಲ ಅದೇ ಈಗ ಆಗಸ್ಟ್ ಸೆಪ್ಟೆಂಬರ್ ತನಕನೂ ಸಮೇತ ಅವನಿಗೆ ಸ್ವಲ್ಪ ಬಾಧೆಗಳು. ಮತ್ತು ಈಗ ತಾನೇ ಪಾಸ್ಔಟ್ ಆಗಿರೋದ್ರಿಂದ ಕೆಲಸದ ವಿಚಾರಗಳ ಬಗ್ಗೆ ಇವನಿಗೆ ಏನೂ ಸಮಸ್ಯೆ ಇಲ್ಲ, ಸಿಗ್ತದೆ. ಏನು ಯೋಚನೆ ಮಾಡೋದು ಬೇಡ. ನಿಮಗಿರುವಂಥ ಯೋಚನೆಗೆ ನೋಡಿದರೆ ಅವನಿಗೆ ಕೆಲಸನೇ ಸಿಗೋದಿಲ್ವ ಅನ್ನುವಂಥ ಮನಸ್ಥಿತಿ ಉಂಟು. ಆದರೆ ಇವನಿಗೆ ಆರಾಮಲ್ಲಿ ಕೆಲಸ ಸಿಗ್ತದೆ. ಬೇಕಾದ್ರೆ ಆ ಕೆಲಸನೂ ರಿಜೆಕ್ಟ್ ಮಾಡಿ ಇನ್ನೊಂದು ಕೆಲಸ ಅವನು ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಕೂಡಲೇ ಸಿಗುವಂಥ ಯೋಗಗಳಿದೆ. ಸರಿ, ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ. ಶಿವಮೊಗ್ಗದಲ್ಲಿದ್ರಿ ಅಂತ ಆದರೆ BB ಸ್ಟ್ರೀಟ್ ಅಲ್ಲಿ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ, ಹಳೇದು. ಅಲ್ಲ, ಇಲ್ಲಿ ಹೊನ್ನಾಳಿ ನಾವಿರೋದು. ಆಯಿತು, ಹೊನ್ನಾಳಿಯಲ್ಲೇ ಲಕ್ಷ್ಮೀನಾರಾಯಣ ದೇವರಿಗೆ ಅಲ್ಲಿ ತುಳಸಿಯಿಂದ ಅರ್ಚನೆ ಮಾಡ್ತಾ ಬರ್ಲಿಕ್ಕೆ ಹೇಳಿ ಅವನಿಗೆ. ಒಮ್ಮೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ಲಿಕ್ಕೆ ಹೇಳಿ, ಸಾಕಾಗ್ತದೆ. ಆದಷ್ಟು ಬೇಗ ಸಿಗ್ತದೆ. ಈ ಆಗಸ್ಟ್ ಸೆಪ್ಟೆಂಬರ್ ಒಳಭಾಗದಲ್ಲಿಯೇ ಸಿಗುವಂಥ ಲಕ್ಷಣಗಳು ಇದಿತ್ತು. ಏನು ಯೋಚನೆ ಮಾಡೋದು ಬೇಡ, ಸರಿ, ಸಿಗ್ತದೆ ಕೆಲಸ. ಒಂದು ಲಕ್ಷ್ಮೀನಾರಾಯಣ ದೇವರಿಗೆ ಒಂದು ತುಳಸಿಯಿಂದ ಅರ್ಚನೆ ಮಾಡ್ಲಿಕ್ಕೆ ಹೇಳಿ. ಕೆಲಸದ ಬಗ್ಗೆ ನಿಮ್ಮ ಮಗ ಏನು ಯೋಚನೆ ಮಾಡಬೇಕಂತಿಲ್ಲ. ಕೆಲಸ ಮಾಡಬೇಕಂತ ಡಿಸೈಡ್ ಮಾಡಿದರೆ ಸಾಕು. ಅವನಿಗೆ ಕೆಲಸ ಸಿಗುವಂಥ ಯೋಗಗಳಿದೆ, ತುಂಬ ಚಂದ ಇರುವಂಥ ಜಾತಕ. ಆದರೆ ಸ್ನೇಹಿತ ವರ್ಗ ಓಡಾಡುವಂಥ ಕಾಲ, ಇದರಿಂದ ಎಲ್ಲ ಅವನಿಗೆ ಏನಾಗ್ತದೆ ಕೇಳಿದರೆ ಕೆಲವೊಂದು ತೊಂದರೆಗಳು ಬರುವಂಥ ಲಕ್ಷಣಗಳಿದೆ. ಆರೋಗ್ಯಕ್ಕಾಗಿರ್ಬೋದು ಅಥವಾ ಬೇರೆಯವ್ರು ಮಾಡಿದಂಥ ಪಾಪಗಳಿಗೆ ಇವನು ಅನುಭವಿಸುವಂಥದ್ದಾಗಿರಬಹುದು. ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಆಯ್ತಾ? ಸರಿ ಆಗ್ತದೆ. ಕೆಲಸ ಸಿಕ್ಕಿದ್ಮೇಲೆ ಮತ್ತೆ ಫೋನ್ ಮಾಡಿ ಹೇಳಿ. ಓಕೆ, ಧನ್ಯವಾದ ತೀರ್ಥಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಶುಕ್ರ ಗ್ರಹದ ಬಗ್ಗೆ ಹೇಳ್ತಾ ಇದ್ದೀರಾ. ಶುಕ್ರ ಅಂದರೆ ಈಗ ಪ್ರೀತಿ ಅಥವಾ ಅಲಂಕಾರಿಕ ವಸ್ತುಗಳು, ಭೌಗಿಕ ವಸ್ತುಗಳು, ಶಯನ, ದಾಂಪತ್ಯ ಜೀವನ, ಇವೆಲ್ಲವನ್ನು ನಾವು ಶುಕ್ರನಿಂದ ಚಿಂತನೆ ಮಾಡ್ಬೋದು. ಶುಕ್ರನಿಂದ ತೊಂದರೆಗಳುಂಟಾಯಿತು ಅಂದರೆ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಗಳು ಬರಬಹುದು, ಅಥವಾ ಈ ತುಂಬ ಗಲೀಜಾಗಿರುವಂಥ ಮನಸ್ಥಿತಿ ಬರಬಹುದು. ಇನ್ನು ಶುಕ್ರನಿಂದ ತೊಂದರೆ ಆದಂಥ ಗ್ರಹಗಳಿಂದ ಏನು ಮಾಡಬೇಕು ಅಂತ ಕೇಳಿದರೆ ಸ್ವಲ್ಪ ದುರ್ಗಿಯನ್ನು ಆರಾಧನೆ ಮಾಡುವಂಥದ್ದು, ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು, ಇದರಿಂದ ಅವರಿಗೆ ಅನುಕೂಲಗಳಾಗ್ತದೆ. ಇನ್ನು ಶನಿ ಅಂತ ಹೇಳಿದರೆ ಶನೈಶ್ಚರ ನಿಧಾನವಾಗಿರ್ತಕ್ಕಂಥ ಗ್ರಹ. ಶನೈಶ್ಚರ ನಿಧಾನವಾಗಿರುವಂಥ ಗ್ರಹ ಮತ್ತು ಕರ್ಮದ ವಿಚಾರಗಳಿಗೆ ನ್ಯಾಯಯುತವಾಗಿರ್ತಕ್ಕಂಥ ದೇವರು ಯಾವುದು ಅಂದರೆ ಶನೈಶ್ಚರ ಅಂಥೇಳಿ. ಹಾಗೆ ಮತ್ತು ಶಿಸ್ತು, ವಿಳಂಬ ಆಗುವಂಥದ್ದು, ಇವೆಲ್ಲವೂ ಸಮೇತ ಶನಿಯಿಂದ ಚಿಂತನೆ ಮಾಡ್ಬೋದು. ಮನುಷ್ಯನ ಜೀವಿತಾವಧಿಯಲ್ಲಿ ಶನಿಯ ವಿಚಾರಗಳು 3 ಬಾರಿ ಬರ್ತದೆ. ಮೊದಲನೇ ಬಾರಿ ಬಂದಾಗ ಆಟ ಆಡುವಂಥ ವಯಸ್ಸು, ಎರಡನೇ ಸಲ ಬಂದಾಗ ಅವನು ಕರ್ಮವನ್ನು ತೊಳೆಯುವಂಥವ್ನು, ನಮ್ಮಲ್ಲಿರುವಂಥ ದುಷ್ಟ ಇದನ್ನು ಅವನು ತೊಳೆಯುವಂಥ ಗ್ರಹ ಅಂಥೇಳಿ. ಅವನು 1, 2, 3ನೇ ಬಾರಿ ಬರಬೇಕಾದ್ರೆ ನಮ್ಮನ್ನು ಪೂರ ಕರ್ಮ ಭಾಗಕ್ಕೆ ಅಂದರೆ ಧರ್ಮವಾಗಿರುವಂತೆ ಮಾಡಿಬಿಡ್ತಾನೆ. ಅದಕ್ಕೆ ನೋಡಿ, ಯಾವ ಮನುಷ್ಯ ಒಂದು 45-50 ವರ್ಷ ದಾಟ್ದ ಅಂತಾದರೆ ಅವನಿಗೆ ಏನೂ ಬೇಡ ಅಂತ ಆಗ್ತದೆ. ಅವನು ಬರೀ ಧರ್ಮ ವಿಚಾರಗಳಲ್ಲಿ ಆಸಕ್ತನಾಗಿರ್ತಾನೆ. ಯಾಕಂದರೆ ಅವನ ಪಾಪಕರ್ಮಗಳು ಅನ್ನುವಂಥದ್ದು ಅವನಿಗೆ ಅರಿವಾಗಿ ಅವನು ಸರಿಯಾಗಿರುವಂಥ ಮಾರ್ಗದಲ್ಲಿರ್ತಾನೆ. ಯಾಕಂದರೆ ಆ ಸಂದರ್ಭದಲ್ಲಿ ಶನೈಶ್ಚರ ಅಂದರೆ ಅವನು ಚರರಾಶಿ ಅಂತ ಹೇಳಿದರೆ ನಿಧಾನವಾಗಿ ಚಲಿಸುವವನು. ಆದರೆ ಧರ್ಮಗ್ರಹ, ಅವನ ಅನಾಚಾರಗಳನ್ನೆಲ್ಲ ಮಾಡಿದರೆ ಪೆಟ್ಟು ಕೊಟ್ಟು ಅನುಭವಿಸುವಂತೆ ಮಾಡಿಬಿಡ್ತಾನೆ. ಅದನ್ನು ನಾವು ಕಥೆಗಳಲ್ಲೆಲ್ಲ ವಿಮರ್ಶೆ ಮಾಡಿದ್ದೇವೆ. ಹಾಗೆ ರಾಹು ಅನ್ನುವಂಥದ್ದು. ಖಂಡಿತ ಗುರುಜಿ, ಆ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸತೀಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿಕ್ಕಮಂಗ್ಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 1/5/68. 1/5/68. ಬೆಳಿಗ್ಗೆ 6:25. ಬೆಳಿಗ್ಗೆ 6:25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಬೆಳಗ್ಗೆ 6:25 ಅಲ್ಲ? ಹೌದು.
ಹಾಂ ಹೇಳಿ, ಏನು ವಿಷಯ ಕೇಳಬೇಕಿತ್ತು? ಮನೆ ಕಟ್ಟುವ ಯೋಗ ಇದೆ ಅಂತ ಕೇಳ್ಬೇಕಿತ್ತು ಗುರುಗಳೇ. ಮೃಗಶಿರಾ ನಕ್ಷತ್ರ ವೃಷಭ ರಾಶಿ ಅಲ್ವಾ? ಹೌದು. ಇಲ್ಲಿ ಮನೆ ಕಟ್ಟುವಂಥ ಯೋಗವನ್ನು ನೋಡುವಾಗ ಶುಕ್ರನ ಮನೆಯಲ್ಲಿ ಕುಜ ಇರುವಂಥದ್ದು ಶುಕ್ರನ ಮನೆಯಲ್ಲಿ, ಲಗ್ನದಲ್ಲೇ ಶುಕ್ರ ಇರುವಂಥದ್ದು, ಅಲಂಕಾರಿಕ ವಸ್ತುಗಳ ಮೇಲೆ ಅಲಂಕಾರವಾಗಿ ಇರುವಂಥದ್ದು, ಶಿಸ್ತಿನಿಂದ ಇರುವಂಥದ್ದೆಲ್ಲ ನಿಮ್ಮ ಪ್ರವೃತ್ತಿ. ಆಮೇಲೆ ಶನಿ ದಶೆ, ಶನಿ ಭುಕ್ತಿ ಗುರು ಭುಕ್ತಿ ನಡೀತಿರುವಂಥದ್ದು 2027 ನಂತರ ಯೋಗಗಳಿದೆ. ಈ ಹಿಂದೆಯೂ ಮನೆ ಕಟ್ಟುವಂಥ ಯೋಗಗಳ ಬಗ್ಗೆ ವಿಚಾರವನ್ನು ಮಾಡಿ ಆಮೇಲೆ ಅದು ನಿಮಗೆ ಬೇಡ ಅಂಥೇಳಿ ನಿಲ್ಲಿಸಿದಂಥ ಲಕ್ಷಣಗಳೇನಾದರೂ ಇದ್ದಿತ್ತಾ? ಹೌದು ಗುರುಗಳೇ, ನಿಜ. ಇದು ಸ್ವಲ್ಪ ಕೆಲವೊಂದು ದೋಷಾದಿಗಳುಂಟು. ಸದ್ಯಕ್ಕೆ ನಿಮ್ಮ ಕುಲದೇವರಿಗೆ ಸ್ವಲ್ಪ ಈ ಅಭಿಷೇಕಗಳನ್ನು ಮತ್ತು ಅಲಂಕಾರ ಸೇವೆಯನ್ನು ಕೊಡಿ. ಒಮ್ಮೆ ಭೂವರಾಹ ಸ್ವಾಮಿಗೆ ಹೋಗಿ, ನಿಮ್ಮ ಊರಿನ ಸುತ್ತಮುತ್ತ ಎಲ್ಲಾದರೂ ಭೂವರಾಹ ಸ್ವಾಮಿ ಇದ್ದರೆ ಅಲ್ಲಿಗೆ ಒಂದು ಸೇವೆಯನ್ನು ಕೊಡಿ. ಸರಿ ಗುರುಗಳೇ. ಅದಾದ್ರ ಮೇಲೆ ನಿಮ್ಮ ಭೈರವ ಅನ್ನುವಂಥದ್ದು ಒಂದು ದೇವರಿದೆ, ಗೊತ್ತಾ? ಕಾಲಭೈರವ ಅಂತ. ಆ ಭೈರವ ದೇವಸ್ಥಾನಕ್ಕೆ ಸ್ವಲ್ಪ ಸಿಹಿ ತಿಂಡಿ ನೈವೇದ್ಯಗಳನ್ನು ಕೊಡ್ತಾ ಬನ್ನಿ. ಸರಿ ಗುರುಗಳೇ. ನಿಮ್ಮ ಚಿಕ್ಕಮಗಳೂರಿನಲ್ಲೇ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ನಾಣ್ಯ ಭೈರವೇಶ್ವರ ದೇವಸ್ಥಾನ ಅಂತಿದೆ ಭೈರಾಪುರದಲ್ಲಿ, ಆಯ್ತು ಗುರುಗಳೇ. ಅಲ್ವಾ? ಅಲ್ಲಿಗೆ ಹೋಗಿ ಸೇವೆಗಳನ್ನು ಕೊಡಿ. ನಾಣ್ಯ ಭೈರವೇಶ್ವರ ದೇವಾಲಯ ಅಂತಿದೆ, ಗುಡ್ಡದ ಮೇಲಿರುವುದಲ್ವಾ? ಹೌದು ಗುರುಗಳೇ. ಅಲ್ಲಿಗೆ ಹೋಗಿ ನೈವೇದ್ಯ ಸೇವೆಗಳನ್ನು ಕೊಡಿ. ಆಮೇಲೆ ಅಲ್ಲಿ ಏನಾದರೂ ಸೇವೆಗಳನ್ನು ಮಾಡಿ ಅಂತ ಹೇಳಿದರೆ, ಸೇವೆ ಅಂತ ಹೇಳಿದರೆ ನೀವು ಹೋಗಿ ಒಂದು ತಿಂಗಳಿಗೆ ಒಮ್ಮೆ ಆದರೂ ಹೋಗಿ ಅಲ್ಲಿಗೆ ಒಂದು ಏನಾದರೂ ಸೇವೆಯನ್ನು ಮಾಡಿ ಬನ್ನಿ. ಆಗಲಿ ಗುರುಗಳೇ. ಈ 2026-27 ಕಳೆಯೋದ್ರೊಳಗಡೆ ಅನಿರೀಕ್ಷಿತವಾಗಿರ್ತಕ್ಕಂಥ ಮನೆಯನ್ನು ಕಟ್ಟುವಂಥ ಯೋಗಗಳಿದೆ. ಸರಿ ಗುರುಗಳೇ. ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಕುಟುಂಬ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದೆ, ಶತ್ರುಕೃತವಾಗಿರ್ತಕ್ಕಂಥ ಕ್ರಿಯೆಗಳು ಅಂತೇಳಿ ಹೇಳ್ಬೋದು. ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ ಒಮ್ಮೆ ನೇರವಾಗಿ ಭೇಟಿ ಮಾಡಿ ಆ ವಿಚಾರಗಳ ಬಗ್ಗೆ ವಿಮರ್ಶೆಯನ್ನು ಮಾಡುವ. ಒಳ್ಳೆಯದಾಗಲಿ. ಆಯ್ತಾ? ನಮಸ್ತೆ. ಧನ್ಯವಾದ ಸತೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶಂಕರಪ್ಪ ಅಂತ ಮಾತಾಡ್ಸೋಣ. ನಮಸ್ತೆ. ಓಕೆ, ಸಂಪರ್ಕ ಕಡಿತವಾಗಿದೆ. ಇನ್ನು ಗುರುಜಿ ರಾಹುವಿನ ಹೇಳ್ತಾ ಇದ್ರಿ. ರಾಹು ಅಂದರೆ ಈ ಸರ್ಪ ರಾಹುವಿನಿಂದ ನಾವು ಚಿಂತನೆ ಮಾಡುವಂಥದ್ದೇನು? ಬಯಕೆ. ಈಗ ನಮಗೇನೋ ಒಂದು ಆಸೆ ಆಗ್ತದೆ, ಅದು ವಸ್ತು ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ಮತ್ತೊಂದಾಗಿರಬಹುದು. ಆ ಆಸೆಗಳನ್ನು ಹುಟ್ಟಿಸ್ಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ರಾಹು. ಹಾಗೆ ಭ್ರಮೆ. ಈಗ ನಮಗಿಲ್ಲಿ ಯಾರೋ ಒಬ್ಬರು ಹೋದಾಗ ಆಯ್ತು, ಅಥವಾ ಇನ್ನು ಕೆಲವರೆಲ್ಲ ಹೇಳೋದನ್ನು ನೋಡಿರ್ತೀರಿ, ಆ ಭ್ರಮೆ ಉಂಟಾಗುವಂಥದ್ದೇನು ಅಂತ ಕೇಳಿದ್ರೆ ಈ ರಾಹುವಿನ ವಿಚಾರಗಳಿಂದ. ಮತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಇದಕ್ಕಿದ್ದಂಗೆ ನಾವೊಂದು ಪ್ರಯಾಣ ಮಾಡುವಂಥದ್ದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗೋದಾದರೂ ಅದೆಲ್ಲ ರಾಹುವಿನಿಂದ ಕಾರಣ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳಿಗೆ ರಾಹುಕೇತುವಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಹಾಗೆ ಯಾಕೆಂದರೆ ಅವರಿಬ್ಬರು ಉಲ್ಟ ಗ್ರಹ ಅಂತೇಳಿ, ಇವರೆಲ್ಲ ಸೀದಾ ಸುತ್ತಿದ್ರೆ ಅವರು ಉಲ್ಟ ಸುತ್ತುತ್ತಾರೆ ಅಂತ ಹೇಳಿ. ಹಾಗೆ ಇನ್ನು ಕೇತು ಕುಲಸ್ಯೋನ್ನತಿ, ಕುಲದ ಉದ್ಧಾರ ಅನ್ನುವಂಥದ್ದು. ಹಾಗೆ ತುಂಬ ಅನುಕೂಲವಾಗಿ ಮುಂದುವರಿಬೇಕು ಅನ್ನುವಂಥದ್ದಿದ್ರೆ, ಈಗ ಸಂತಾನ ಸರಿಯಾಗಿ ಗಂಡು ಮಕ್ಕಳಾಗಿ ಅವರಿಗೆ ಮತ್ತೆ ಇನ್ನೊಂದು ಮದುವೆ ಆಗಿ ಅವರು ಆ ಕುಲವನ್ನು ಉನ್ನತಿ ಮಾಡುವಂಥ ಕೆಲಸ ಯಾರ ಹತ್ರ ಇದೆ ಅಂತ ಕೇಳಿದರೆ ಕೇತುವಿನ ಹತ್ರ ಇದೆ. ಮತ್ತು ವೈರಾಗ್ಯ ಬರುವಂಥದ್ದು, ಆ ವೈರಾಗ್ಯದಲ್ಲೂ ಸುಮಾರಷ್ಟು ವಿಧಿ ಇದೆ. ವೈರಾಗ್ಯ ಅಂತ ಹೇಳಿದ್ರೆ ಈಗ ಒಂದು ಎಲ್ಲ ಅನುಭವಿಸಿ ಕೊನೆಯಲ್ಲಿ ವೈರಾಗ್ಯ ಬರುವಂಥದ್ದು ಬೇರೆ. ಇನ್ನೊಂದು ಒಂದು ಯಾರೋ ಒಬ್ಬರು ಸತ್ರು ಅಂತಾದರೆ ಒಂದು 2 ದಿನ ವೈರಾಗ್ಯ ಬಂದು ಆಮೇಲೆ ಆ ತಿಥಿ ಊಟ ಆದ್ರ ಮೇಲೆ ಆ ವೈರಾಗ್ಯ ಬರುವಂಥದ್ದು ಬೇರೆ. ಆ ವೈರಾಗ್ಯಗಳನ್ನೆಲ್ಲ ಕೊಡುವಂಥದ್ದು ಯಾರು ಅಂದರೆ ಕೇತು ಅಂತ ಹೇಳಿ. ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಯಾವುದು ಸತ್ಯವೋ ಅವುಗಳನ್ನು ಒಪ್ತಾ ಹೋಗುವಂಥದ್ದು ಕೇತುವಿನ ವಿಚಾರಗಳನ್ನು ನೋಡುವಾಗ. ಹಾಗೆ ಈ 9 ಗ್ರಹಗಳೇನು ಅಂತ ಕೇಳಿದರೆ ಅವರ ಕಾರಕಗಳಿದ್ದಾವೆ. ಈಗೇನು ಅವರಿಂದ ಆಗ್ತದೆ ಅಂತ ಹೇಳಿದರೆ ಅವರು ಇನ್ನೊಂದು ಮನೆಯಲ್ಲಿರಬೇಕಾದ್ರೆ ಏನೇನು ಆಗ್ತದೆ ಅನ್ನುವಂಥದ್ದು ಮುಂದಿನ ನೋಡುವ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶ್ಯಾಮಲಾ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಆನೇಕಲ್ ಹತ್ರ ಹಿಂಜವಾಡಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 96 10ನೇ ತಿಂಗಳು 23ನೇ ತಾರೀಕು. 23/10/96. ಮಧ್ಯಾಹ್ನ 2 ಗಂಟೆ 5 ನಿಮಿಷ. ಮಧ್ಯಾಹ್ನ 2 ಗಂಟೆ 5 ನಿಮಿಷ. 23/10 ಅಲ್ವಾ? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ,
ನಮಸ್ತೆ ಗುರುಜಿ. ನಮಸ್ತೆ. ಟೈಮ್ ಎಂತ ಅಂದ್ರೆ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸಮಯ ಇನ್ನೊಂದ್ಸಲ ಸಮಯ ಹೇಳಿ. ಹೇಳಿ ಇನ್ನೊಂದ್ಸಲಿ. ಗುರುಜಿ ಸಮಯ ಹುಟ್ಟಿದಂಥ ಸಮಯ ಇನ್ನೊಮ್ಮೆ ಹೇಳಿ. 2 ಗಂಟೆ 5 ನಿಮಿಷ. 2 ಗಂಟೆ 5 ನಿಮಿಷ ಅಲ್ವಾ? ಹೌದು ಮಧ್ಯಾಹ್ನ. ಹೌದು ಗುರೂಜಿ. ಹಾಂ, ಮಧ್ಯಾಹ್ನ. ಎಂಥ ವಿಷಯ ಕೇಳಬೇಕಿದ್ದಿತ್ತ? ಅವನಿಗೆ ಇನ್ನೇನು 30 ವರ್ಷ ಆಗುತ್ತೆ, ಮದುವೆ ಆಗಿಲ್ಲ, ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ. ಹಲೋ. ಈಗ ಹುಡುಕ್ಲಿಕ್ಕೆ ಶುರು ಮಾಡಿದ್ದೀರಾ? ಯಜಮಾನ್ರ ತೀರೋದು 10 ತಿಂಗಳಾಗೈತೆ. ವರ್ಷ ಆದ್ಮೇಲೆ ಹುಡ್ಕೋಣ ಅಂತ ಇದೀವಿ. 96 ಅಲ್ವಾ? ಹ್ಮ್. ಹಾಂ. ಇದು ಒಂದು ಮದುವೆ ಏನಾದರೂ ತುಂಬ ಹತ್ತಿರಕ್ಕೆ ಬಂದು ಸ್ವಲ್ಪ ವೈಮನಸ್ಯ ಅಥವಾ ಅಪವಾದಗಳು ಈ ಥರದ್ದೇನಾದರೂ ಬಂದು ಬೇಡ ಅಂತ ಆಯ್ತಾ? ಹೌದು ಹಾಂ, ಹೌದು ಗುರು. ಸ್ವಲ್ಪ ಇವನಲ್ಲಿ ಸಮಸ್ಯೆ ಉಂಟಲ್ಲಮ್ಮ. 2026 ಕಳೆಯೋ ತನಕ ಇವನಿಗೆ ಸ್ವಲ್ಪ ಕಂಟಕಪ್ರಾಯ. ಏನಾದರೂ ಹೋಮ ಹವನ ದೇವತಾ ಕೆಲಸಗಳನ್ನೇನಾದರೂ ಮಾಡಿದ್ರ ಇವನ ಹೆಸರಲ್ಲಿ? ಎಲ್ಲ ಬೇಡದಿದ್ದೇ ಆಗಿದೆ ಇಲ್ಲಿ. ಈಗ ಹೋಗಿದ್ವಿ ಮೇಡಮ್ ಗುರುಜಿ, ನಾವು ಇದು ಕುಕ್ಕೆಗೆ ಹೋಗಿ ಮಾಡಿಸ್ಕೊಂಡ್ ಬಂದ್ವಿ. ಕುಕ್ಕೆಗ? ಕುಕ್ಕೆ ದೇವಸ್ಥಾನದಲ್ಲಿ. ಅಲ್ಲ, ಕುಕ್ಕೆಗೆ ಎಂತಕ್ಕೆ ಹೋಗಿದ್ರಿ? ಶರ್ಪ ದೋಷ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ಮಾಡಿಸ್ಕೊಂಡ್. ಎಂಥ ದೋಷ? ಸರ್ಪದೋಷ. ಸರ್ಪದೋಷ ಅನುಗ್ರಹಕಾರಕನಾಗಿದ್ದಾನಿಲ್ಲಿ. ನೋಡಿ, ರಾಹೋರ್ ಬಾಧಕ ಷಷ್ಟರಂಧ್ರಗತೆ ಕಾರ್ಯೋ ಬಲಿಪ್ರೀತಯೇ ಅನ್ನುವಂಥದ್ದು. ಇಲ್ಲಿ ಅವನು ಬಾಧೆ ಕೊಡುವಂಥ ರಾಶಿಯಲ್ಲಿ ಸರ್ಪ ಇಲ್ಲ ಅಂತ ಹೇಳಿದಾಗ ಆ ಸರ್ಪದೋಷಗಳನ್ನು ಪರಿಹಾರ ಮಾಡಿದೆ ಅಂತ ಹೇಳಿದರೆ ಏನು ಉಪಯೋಗ? ಚೆನ್ನಾಗಿರುವಂಥ ಟ್ಯಾಬ್ಲೆಟನ್ನು ತೊಗೊಂಡಂಗಾಯ್ತು. ಇರಲಿ, ನೋಡುವ. ಈಗ ನೋಡಿ, ಇವನಿಗೆ ಬೇಕಾಗಿರುವಂಥ ಕೆಲಸವೇ ಬೇರೆ. ಹಲೋ, ಹೇಳಿ ಗುರುಜಿ. ಈ ವೇದದಲ್ಲಿ ಗುರು ಇರುವಂಥದ್ದು ನಿಮ್ಮ ಕುಟುಂಬ ಯಾವ ಜನ, ನಿಮ್ಮ ಗುರುಪೀಠ ಅನ್ನುವಂಥದ್ದು ಇದೆಯಾ? ವಾಲ್ಮೀಕಿ. ನಿಮ್ಮ ಗುರುಪೀಠಕ್ಕೊಮ್ಮೆಯಾದರೂ ಹೋಗಿ ಬಂದಿದ್ದೀರಾ? ಇಲ್ಲ ಗುರುಜಿ, ಹೋಗಿಲ್ಲ. ಅದೇ, ಅಲ್ಲಿಗೆ ಹೋಗಿ ಪಾದುಕಾ ಪೂಜೆಯನ್ನು ಮಾಡಿ ಒಂದು ಭಿಕ್ಷಾವಂದನೆಯನ್ನು ಮಾಡಿ, ಆಮೇಲೆ ಕದಳಿ ವಿವಾಹಾದಿಗಳನ್ನು ಮಾಡಿ ಒಂದು ನವಗ್ರಹ ಪುರಸ್ಸರವಾಗಿರ್ತಕ್ಕಂತಹ ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ. ಇನ್ನು 6 ತಿಂಗಳಲ್ಲಿ ಮದುವೆ ಯೋಗಗಳಿದೆ. ಈ ಪರಿಹಾರವನ್ನೆಲ್ಲ ಮಾಡಿಕೊಂಡ್ರೆ ಆಯ್ತಾ? ಇಲ್ಲ ಅಂದರೆ ನೇರವಾಗಿ ಬನ್ನಿ, ಅದಕ್ಕೆ ಪರಿಹಾರವನ್ನು ಸರಿಯಾಗಿ ವಿಮರ್ಶೆ ಮಾಡುವ. ಸದ್ಯದ ಪರಿಸ್ಥಿತಿಗೆ ಇಷ್ಟು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಶ್ಯಾಮಲ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗುರುಮೂರ್ತಿ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾನು ರಾಮನಗರದಿಂದ ಮಾತಾಡೋದು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 13/1/2004. 13/1/2004. ಟೈಮಿಂಗ್ಸ್ ಏನು? 1:25 ಮಧ್ಯಾಹ್ನ, ಮಂಗಳವಾರ. 1:25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಓಕೆ. 1:25. 1:25 ಗುರುಗಳೇ. 1:25. ಏನು ವಿಷಯ ಕೇಳಬೇಕಿತ್ತು? ಮಧ್ಯಾಹ್ನನಾ? ಮಧ್ಯಾಹ್ನ. ಹಾಂ, ಏನು ವಿಷಯ ಕೇಳಬೇಕಿತ್ತು ಯಜಮಾನ್ರೆ? ಅವ್ರದ್ದು ಆರೋಗ್ಯ ಬಗ್ಗೆ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಕೆಲಸದ ಬಗ್ಗೆ ಎಲ್ಲ ವಿಚಾರ ಮಾಡ್ಬೇಕಾಯ್ತು. ತುಂಬ ಕೋಲ್ಡ್ ಆಗೋದು ಜಾಸ್ತಿ, ಶೀತ ವಾತಾವರಣ ಅಂದರೆ ಶೀತ ಇರುವಂಥದ್ದು ಜಾಸ್ತಿ, ತಂಪು ದೇಹ ಅಂತೇಳಿ ಹೇಳಬೇಕು. ಹೌದೌದು. ಮತ್ತು ಸ್ವಲ್ಪ ತಮೋವರ್ಣ ಅಂತ ಹೇಳಿದರೆ ಸ್ವಲ್ಪ ಯಾವಾಗಲೂ ಒಂದು ಬುಸ್ಗುಟದ್ದು ಜಾಸ್ತಿ. ಹೌದು. ಸಿಟ್ ಮಾಡೋದು. ಹೌದೌದು. ಆಯ್ತಾ? ಮತ್ತೆ ಈ ಎಂಥ ವಿಷಯ ಕೇಳಬೇಕಿದ್ದಿತ್ತು ಇವಳ ಬಗ್ಗೆ? ಈಗ ಉದ್ಯೋಗದ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಉದ್ಯೋಗದ ವಿಚಾರಗಳ ಬಗ್ಗೆ ಸಮಸ್ಯೆ ಇಲ್ಲ. ವ್ಯಯ ಲಾಭದಲ್ಲಿ ಶುಕ್ರ ಇದೆ. ಇವ್ ಸ್ವಂತ ಉದ್ಯೋಗ ಏನಾದರೂ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರಾ? IT ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ನೋಡಿ, ಇವರಿಗೀಗ 2020 ಇದಾಯ್ತಲ್ಲ, ಸಮಸ್ಯೆ ಆಯ್ತಲ್ಲ. 2023ಕ್ಕೆ ಏನು ಪೆಟ್ಟು ಬಿತ್ತು ಅವಳಿಗೆ? ಸ್ವಲ್ಪ ಇದು ಕಣ್ಣಿಗೆ ಮತ್ತೆ ಇದಕ್ಕೆಲ್ಲ ಅಲರ್ಜಿ. ಯಾಕೆಂದ್ರೆ ಏನು ಕಾಣ್ತಾನೆ ಇರಲಿಲ್ಲ. ಇನ್ಫೆಕ್ಷನ್ ಆಗೋದು, ಕಣ್ಣಿಗೆ ಸಂಬಂಧಿತವಾಗಿರುವಂತ ಸಮಸ್ಯೆ ಬರುವಂತದ್ದು, ಇದೆಲ್ಲ ಆಗಿದೆ. ಹೌದು, ಆಗಿದೆ ಖಂಡಿತ. ಅದಕ್ಕೇನು ಪರಿಹಾರ ಮಾಡಿದ್ರಿ? ಪರಿಹಾರ ಏನು ಮಾಡಿಲ್ಲ ಗುರುಗಳೇ. ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸದ್ಯಕ್ಕೆ ಕೆಲಸ ಹುಡುಕೋದನ್ನ ನಿಲ್ಲಿಸ್ಲಿಕ್ಕೆ ಹೇಳಿ. ತುಂಬ ದೊಡ್ಡ ಅಂತ ಹೇಳಿದ್ರೆ ಸ್ವಲ್ಪ ಅವಳಿಗೆ ಕಂಟಕ ಇರುವಂಥ ಸಮಯ ಈಗ.
ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಹಾ ಆಶ್ಲೇಷ ಬಲಿ ಮಾಡಿಸಿ, ಹಾ ಆಮೇಲೆ ನೇರವಾಗಿ ಬಂದು ಭೇಟಿ ಮಾಡಿ ಏನೇನು ಮಾಡಬೇಕು ಅಂತ ಹೇಳ್ತೇನೆ. ಸದ್ಯಕ್ಕೆ ಕೆಲಸ ಆಗಲಿ ಅಥವಾ ಮದುವೆ ವಿಚಾರಕ್ಕಾಗಲಿ ಮುಂದುವರಿಯುವಂಥದ್ದು ಬೇಡ. ಹಾ 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 ಸದ್ಯಕ್ಕೆ ಇವಳು ತಟಸ್ಥ ಭಾವದಲ್ಲಿರಲಿ, ಪರಿಹಾರಾದಿಗಳಾದ ನಂತರದಲ್ಲಿ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾ ಹೌದಾ, ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬರ್ಬೇಕು. ಫಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿಯನ್ನು ಮಾಡಿಸಿ. ಹಾ 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 ಇವ್ರ ತಂದೆ ಯಾರಿದ್ದಾರಲ್ಲ ಸ್ವಲ್ಪ ಸರ್ಪಂಗೆಲ್ಲ ತುಂಬ ಸಮಸ್ಯೆಗಳನ್ನು ಮಾಡಿದಂಥ ಲಕ್ಷಣಗಳಿದೆ ಕುಟುಂಬದಲ್ಲಿ. ನಾನೇ ಅವರ ಫಾದರು. ಅದೇ ಸರ್ಪ ಸಂಬಂಧಿತವಾಗಿರುವಂಥದ್ದು ಏನು ತಪ್ಪು ಮಾಡಿದಿರಿ? ಏನು ಮಾಹಿತಿ ನಮ್ಗೆ ಅಷ್ಟೊಂದು ಅಲ್ಲ, ನೀವೇ ಮಾಡಿರೋದು. ಈಗ ನೋಡಿ, ಇನ್ನೂ ಹೇಳ್ಬೇಕಂತಾದ್ರೆ ಸರ್ಪ ಅವನ ಒಂದು ವಿಚಾರ, ಮನೆಗೂ ಒಂದು ನಾಗರ ಸರ್ಪ ಬಂದಿತ್ತು, ಅದನ್ನ ನಾವು ಮನೆ ಒಳಗಿತ್ತಲ್ಲ ಇಡಿಸಿ ತಗೊಂಡೋಗಿ ಆಚೆ ಬಿಟ್ವಿ. ನಾನು ನೆನ್ನೆ ಮೊನ್ನೆದ್ರ ಬಗ್ಗೆ ಮಾತಾಡ್ತಿಲ್ಲ. ಅನಾದಿ ಕಾಲದಲ್ಲಿ ಸ್ವಲ್ಪ ಸರ್ಪನನ್ನ ವಧೆ ಮಾಡಿದಂಥದ್ದು ಅಥವಾ ಸರ್ಪನ ಜಾಗಗಳನ್ನು ನಾಶ ಮಾಡಿದಂಥದ್ದು ಈ ರೀತಿದೆಲ್ಲ ಆಗಿದೆ. ಇರ್ಬೋದು ಗುರುಗಳೇ, ವ್ಯವಸಾಯ ಮಾಡ್ಬೇಕಾದ್ರೆ ಸ್ವಲ್ಪ ಜಮೀನ್ ಮಟ್ಟ ಮಾಡ್ಬೇಕಾದ್ರೆ ಆಗಿರ್ಬೋದು. ಹೌದು, ಅದನ್ನೇ ಹೇಳಿದ್ದು. ಮತ್ತೆ ನಿಮಗೆ ಎಷ್ಟು ಜನ ಮಕ್ಕಳು? ಇಬ್ರು, ಒಬ್ಬ ಮಗ ಇದ್ದಾನೆ, ಒಬ್ಬ ಮಗಳಿದೆ. ಹೋಗಿರುವಂಥದ್ದೊಂದು ಇದೆ ಅಲ್ವಾ? ಹೌದು ಗುರುಗಳೇ. ಹಾ, ಮತ್ತಿದೆಲ್ಲ ಸಮಸ್ಯೆ ಎಲ್ಲೋಗ್ಬೇಕು? ಹಾ ಹಾ ಟ್ರಾಫಿಕ್ ಫೈನ್ ಜಾಸ್ತಿ ಆಯಿತು ಅಂದರೆ, ಪೊಲೀಸ್ ಹೆವಿ ಇದಾಯಿತು ಅಂದರೆ ಗಾಡಿ ಸೀಸ್ ಮಾಡಿ ತೊಗೊಂಡೋಗ್ತಾರೆ. ಮನುಷ್ಯನ ಜಾತಕದಲ್ಲಿ ಸುಮಾರಷ್ಟು ಸಮಸ್ಯೆಗಳಿತ್ತು ಅಂತಾದರೆ ಅವನಿಗೆ ತುಂಬ ದೊಡ್ಡ ದೋಷಾದಿಗಳನ್ನು ಕೊಡ್ತಾರೆ. ಮತ್ತು ಏನು ಅಂತ ಕೇಳಿದರೆ, ನೀವು ಈ ಹೋಮ ಹವನಗಳು ಎಲ್ಲ ಬ್ಯಾಡ್ದಿದ್ದೇ ಮಾಡಿರೋದು ಜಾಸ್ತಿ. ಸ್ವಲ್ಪ ಈ ನಿಂಬೆಹಣ್ಣು ಮಾಡ್ಕೊಂಡು ಬಂದೆ, ಮತ್ತು ಒಂದು ಕಟ್ಲೆಕಾಯಿ ಮಾಡ್ಕೊಂಡು ಬಂದೆ, ಈ ಥರದ್ದು ಮಾಡಿದ್ದೇ ಜಾಸ್ತಿ. ಹೌದು ಗುರುಗಳೇ. ಈಗ ಏನಾಗಿತ್ತು ಅಂದ್ರೆ, ಒಮ್ಮೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಮ ತಮ್ಮ ಒಬ್ಬ ತೀರೋದ, ಆ ವಿಚಾರವಾಗಿ ಎಲ್ಲ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿದ್ರು, ಕಾರ್ಯಕ್ರಮ ಅಲ್ಲೆಲ್ಲ ಮಾಡ್ತಿದ್ರು. ಅದಕ್ಕೆ ನೇರವಾಗಿ ಬಂದು ಭೇಟಿಯಾಗಿ ಬಾಕಿ ವಿಷಯಗಳನ್ನು ಹೇಳ್ತೇನೆ, ಆಯ್ತಾ? ಹಾ 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 ಒಳ್ಳೇದಾಗ್ಲಿ. ಸದ್ಯಕ್ಕೆ ಅವಳಿಗೆ ಈಶ್ವರನನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಓಕೆ, ಧನ್ಯವಾದ ಮೂರ್ತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಏನು ಗ್ರಹಗಳ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಈಗ ಗ್ರಹಗಳು, ಹಾಗೆ ಆಯಾ ಗ್ರಹಗಳು ಅವರ ಕಾರಕತ್ವ ಅನ್ನುವಂಥದ್ದು ಏನಿದೆ, ಆ ಕೆಲಸಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಭಾವ, 1ನೇ ಭಾವ ಅನ್ನುವಂಥದ್ದಿದೆ. ಈಗ 7ನೇ ಭಾವಕ್ಕೆ ಬಂದಾಗ ಮದುವೆ ವಿಚಾರಗಳನ್ನು ತಗೊಳ್ತೇವೆ, 1ನೇ ವಿಚಾರವನ್ನು ತಗೊಳ್ಳುವಾಗ ದೇಹವನ್ನು ತಗೊಳ್ತೇವೆ. ಆ ಒಂದು ಈ ಭಾವ ಇರುವಂಥ ಜಾಗದಲ್ಲಿ ಯಾವ ಗ್ರಹರಿರ್ತಾರೆ ಅವರ ಕಾರಕತ್ವಗಳನ್ನು ಅವರು ತೋರಿಸ್ತಾ ಬರ್ತಾರೆ. ಇರುವಂಥ ದುಷ್ಟಗ್ರಹಗಳು, ಅಲ್ಲಿ ಶತ್ರು ಮನೆಯಲ್ಲಿ ಒಂದು ಗ್ರಹ ಬಂತು ಅಂತಾದರೆ ಅವನು ಮಾಡಬೇಕಾಗಿರೋದನ್ನ ಉಲ್ಟನೇ ಮಾಡ್ತಾನೆ. ಈಗ ನಿಮಗೆ ಇಷ್ಟ ಇಲ್ದಲ್ಲ ಇರೋ ಕೆಲಸ ಕೊಟ್ಬಿಟ್ರೆ ನೀವೇನು ಮಾಡ್ತೀರ? ಬ್ಯಾಡ್ದಿದ್ದೇ ಮಾಡ್ತೀರ, ಬೇಕಾಗಿದ್ದೊಂದು ಮಾಡೋದಿಲ್ಲ. ಹಾಗೆ ಈ ಗ್ರಹಗಳೇನು ಮಾಡ್ತಾರೆ, ಮತ್ತು ಒಂದೊಂದು ಗ್ರಹಗಳು ಸಮೇತ ಯೋಗಗಳನ್ನು ಕೊಡ್ತಾರೆ. ಎಷ್ಟು ಯೋಗಗಳಿದೆ ಅಂದರೆ, ಜ್ಯೋತಿಷ್ಯದಲ್ಲಿ 1-1.5 ಲಕ್ಷ ತನಕ ಯೋಗಗಳಿದೆ. ಆ ಯೋಗಗಳು ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಕೇಳಿದರೆ, ಒಂದು ರಾಶಿಗೆ 30 ಅಂಶ ಡಿಗ್ರಿ ಅನ್ನುವಂಥದ್ದು ಇರ್ತದೆ. ಅದು ಒಂದು ಸುತ್ತು ಬರಲಿಕ್ಕೆ ನಮಗೆ 1 ಮಾಸ ಬೇಕು. ಕೆಲವೊಂದು ಗ್ರಹಗಳು ಒಂದು ಸುತ್ತು ಬರಲಿಕ್ಕೆ 7 ವರ್ಷ ಬೇಕು, ಕೆಲವೊಂದು 14 ವರ್ಷ ಬೇಕು. ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಯೋಗಗಳನ್ನು ಹೇಳಿದ್ದಾರೆ. ಆ ಯೋಗಗಳು ಆ ಗ್ರಹಗಳ ದೃಷ್ಟಿಯನ್ನು ನೋಡಿ ವಿಮರ್ಶೆ ಮಾಡಬೇಕು. ಬಿಟ್ಟರೆ ನಾವು ಯಾವುದೋ ಒಂದು ವಿಚಾರಗಳನ್ನು ತಗೊಂಡು ಈಗ ಇದೆ ಅಂದ್ರೂ ಕೂಡಲೇ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಆ ಗ್ರಹಗಳನ್ನು ಶಾಂತಿ ಮಾಡಬೇಕು. ಯಾವುದೋ ಒಂದು ಈಗ ರವಿಗ್ರಹ ಇದೆ ಅಂತ ಆದರೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದಾನಾದಿಗಳನ್ನು, ಜಪಾದಿಗಳನ್ನು, ಸ್ತೋತ್ರ ನಮಸ್ಕಾರಾದಿಗಳನ್ನು ಮಾಡಬೇಕು. ಆ ಗ್ರಹಗಳು ಯಾಕಿರೋದು, ಯಾಕೆ ಈ ನವಗ್ರಹಗಳಿಂದ ಏನು ಉಪಯೋಗ ಅಂತ ಕೇಳಿದ್ರೆ, ನಮಗೆ ಜ್ಯೋತಿಷ್ಯದಲ್ಲಿ ಈಗ ನಾವೇನು ಈಗ ಫೋನ್ ಮಾಡಿದಾಗ ಹೇಳ್ತೇವೆ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ತೊಗೊಂಡು ಹೇಳ್ತೇವೆ. ಅದರಿಂದ ಏನು ಗೊತ್ತಾಗ್ತದೆ ಅಂತ ಕೇಳಿದರೆ, ಆ ಸಂದರ್ಭದಲ್ಲಿ ಆ ಗ್ರಹಗಳ ಸ್ಥಿತಿ, ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಇದ್ದಾವೆ ಅನ್ನುವಂಥ ಕೇಳಲಿಕ್ಕೆ ಮಾತ್ರ ನಾವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ತೊಗೊಳ್ಳೋದು. ಆ ಹುಟ್ಟಿದಂಥ ಸಮಯವೇ ನಮಗೆ ಪ್ರಾಮುಖ್ಯತೆ. ಮತ್ತಿನ್ನೇನು ನಾವು ಯಾವುದೂ ವಿಮರ್ಶೆ ಮಾಡೋದಿಲ್ಲ. ಹುಟ್ಟಿದಂಥ ಸಮಯದಿಂದನೇ ಎಲ್ಲ ಚಿಂತನೆ ಮಾಡೋದು. ಹುಟ್ಟಿದಂಥ ಸಮಯಕ್ಕೆ ಯಾವ ಗ್ರಹಗಳು ಎಲ್ಲೆಲ್ಲಿತ್ತೋ ಅದು ಏನೇನು ಫಲಗಳನ್ನು ಕೊಡ್ತಾ ಇತ್ತೋ ಅದನ್ನು ನೋಡಿಯೇ ನಾವು ಇಡೀ ಮನುಷ್ಯನ ಜೀವನವನ್ನು ವಿಮರ್ಶೆ ಮಾಡ್ಬೋದು. ಹಾಗಾಗಿ ನವಗ್ರಹಗಳು ಅನ್ನುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಅದಕ್ಕೆ ಪ್ರತಿನಿತ್ಯ ಹೇಳುವಂಥದ್ದೇನು ಅಂತ ಕೇಳಿದ್ರೆ, ಸೂರ್ಯನಿಗೇನು ನಮಸ್ಕಾರ ಮಾಡಬೇಕು, ಅದು ಇರುವುದು ಇಲ್ಲೇ. ಅದು ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಯಾವುದು ಅಂತ ಕೇಳಿದ್ರೆ ನಮಗೆ ಸೂರ್ಯನೇ ಪ್ರತ್ಯಕ್ಷ ದೇವರು. ಹಾಗಾಗಿ ಆ ಸೂರ್ಯನನ್ನು ಹೆಚ್ಚು ಆರಾಧನೆ ಮಾಡಬೇಕು. ನಂತರ
ನಂತರದಲ್ಲಿ ಈ ನವಗ್ರಹಗಳ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳುವಂಥದ್ದು ಇದೆಲ್ಲ ಮಾಡಬಾರ್ದು ಅಂತೇನಿಲ್ಲ. ನಮ್ಮನ್ನು ಯಾರು ಆಳ್ತಾ ಇದ್ದಾರೆ, ಈಗ ದಶಾಭುಕ್ತಿ ಅಂತ ಹೇಳಿ ನೀವು ಕೇಳಿರ್ತೀರಿ, ಏನು ಶುಕ್ರದೇಶ ಶುಕ್ರಭುಕ್ತಿ ಅಂದ್ರ ಕೂಡಲೇ ಅವನು ವಿಲಾಸಿ ಜೀವನವನ್ನು ಅನುಭವಿಸ್ತಾ ಇರ್ತಾನೆ ಅಂತ ಹೇಳಿ. ಹಾಗೆ ಆ ಒಬ್ಬೊಬ್ಬರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಭುಕ್ತಿ ಮತ್ತು ಅಂತರ್ಭುಕ್ತಿ ಅನ್ನುವಂಥದ್ದು ಇರ್ತದೆ. ಆ ಎರಡು ಗ್ರಹಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಸೇವೆಗಳನ್ನು ನಾವು ಮಾಡ್ತಾ ಬರಬೇಕಾದ್ರೆ ಏನಾಗ್ತದೆ, ಆ ಒಂದು ಅವಧಿಯಲ್ಲಿ, ಅವರ ಅಧಿಕಾರದ ಅವಧಿಯಲ್ಲಿ ಆ ಗ್ರಹಗಳು ನಮ್ಮನ್ನು ಆಳ್ವಿಕೆ ಮಾಡುವಾಗ ಕೊಡುವಂಥ ಪೆಟ್ಟು ಸ್ವಲ್ಪ ಕಮ್ಮಿಯಾಗಿ ಕೊಡ್ತಾರೆ ಅನ್ನುವಂಥ ಉದ್ದೇಶ. ಹಾಗಾಗಿ ಈ ನವಗ್ರಹಗಳು ತುಂಬ ವಿಶೇಷವಾಗಿರುವಂಥದ್ದು. ಅದಕ್ಕೆ ಏನನ್ನು ಹೇಳಿದಾರೋ ಅಷ್ಟು ಮಾತ್ರ ಮಾಡಬೇಕು. ಅವರು ಕ್ರೂರರೂ ಹೌದು, ಎಲ್ಲ ಗ್ರಹಗಳು ಕೆಟ್ಟವರೇ, ಎಲ್ಲ ಗ್ರಹರು ಒಳ್ಳೆಯವರೇ. ಹಾಗಾಗಿ ಅವರವರ ಸ್ಥಾನ ಅನ್ನುವಂಥದ್ದು ಬಂದಾಗ, ಈಗ ನಾನು ಯಾವಾಗ ಪ್ರೀತಿಯನ್ನು ತೋರಿಸ್ಬೇಕೋ ಆಗಲೇ ಪ್ರೀತಿಯನ್ನು ತೋರಿಸ್ಬೇಕು, ಯಾವಾಗ ದುಃಖವನ್ನು ತೋರಿಸ್ಬೇಕು ಆವಾಗ ದುಃಖವನ್ನು ತೋರಿಸ್ಬೇಕು, ಯಾವಾಗ ಸಿಟ್ಟು ಮಾಡಬೇಕು ಆ ಸಿಟ್ಟನ್ನು ಮಾಡಬೇಕು. ಆ ಮಾಡುವಂಥ ಸ್ಥಳ ಮತ್ತು ಆ ಒಂದು ಸಮಯ, ಆ ಇರುವಂಥ ಗ್ರಹ, ಇದೆಲ್ಲವೂ ಗಣನೆಗೆ ತಗೊಂಡು ಆ ಮನುಷ್ಯನ ಜೀವಿತಾವಧಿಯಲ್ಲಿ ಅವನಿಗೊಂದು ಕಷ್ಟಗಳನ್ನು ಅಥವಾ ಸುಖಗಳನ್ನು ಅಥವಾ ದುಃಖಗಳನ್ನು ಇದನ್ನೆಲ್ಲ ಕೊಡ್ತಾ ಬರ್ತಾನೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ಈ ಗ್ರಹಗಳಿಂದ ಉಂಟಾಗುವಂಥ ದೋಷಗಳ ಪರಿಹಾರ ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ಗ್ರಹಗಳ ಪರಿಹಾರ ಅಂತ ಹೇಳಿದರೆ ಎಲ್ಲರಿಗೂ ಒಂದೇ ರೀತಿಯಾಗಿ ಪರಿಹಾರಗಳನ್ನು ಕೊಡುವಂಥದ್ದು ಸರ್ವತಾ ತಪ್ಪು. ಅವರವರ ಜಾತಕವನ್ನು ವಿಮರ್ಶೆ ಮಾಡಿಯೇ ಮುಂದುವರಿಬೇಕು. ಸಾಮಾನ್ಯವಾಗಿ ನೋಡುವಾಗ ನವಗ್ರಹಗಳ ಆರಾಧನೆ ಏನು ಅಂತ ಕೇಳಿದರೆ, ವರ್ಷಕ್ಕೊಮ್ಮೆ ಆದರೂ ಅಥವಾ ಒಂದು ತಿಂಗಳಿಗೆ ಒಮ್ಮೆ ಆದರೂ ನವಗ್ರಹಗಳ ಆರಾಧನೆಯನ್ನು ಮಾಡಬೇಕು. ಹೇಗೆ ಮಾಡೋದು ಅಂತ ಕೇಳಿದರೆ, ಅವುಗಳಿಗೆ ಹೇಳಿದಂಥ ಧಾನ್ಯಗಳನ್ನಿಟ್ಟು ಆ ಧಾನ್ಯದ ಮೇಲೆ ಆ ಗ್ರಹಗಳನ್ನು ಆವಾಹನೆ ಮಾಡಿ ಅವುಗಳಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಕೊಟ್ಟು ಅದನ್ನು ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ, ಉತ್ತಮ ಅಂತ ಹೇಳಿದರೆ ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾವಂದನೆ, ವೇದಾನುಷ್ಠಾನ, ಹಾಗೆ ಸರಿಯಾಗಿರುವಂಥ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳುವಂಥ ಒಬ್ಬ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಬೇಕು. ಆಗ ಏನಾಗ್ತದೆ ಅಂತ ಕೇಳಿದರೆ, ಇವನಲ್ಲಿರುವಂಥ ದೋಷಗಳು ಪೂರ ಪರಿಹಾರ ಆಗೋದಿಲ್ಲ, ಕಮ್ಮಿ ಆಗುತ್ತೆ. ಈಗೆಲ್ಲೋ ನನ್ನ ಗ್ರಹಚಾರದಲ್ಲಿ ಕೈ ಮುರಿದೋಗ್ಬೇಕು ಅಂತ ಇರ್ತದೆ. ಆದರೆ ಈ ಕೆಲವೊಂದು ಗ್ರಹಾರಾಧನೆ ಮಾಡೋದ್ರಿಂದ ಏನಾಗ್ತದೆ, ನನಗೊಂದು ಫ್ರ್ಯಾಕ್ಚರ್ ಆಗ್ತದೆ ಅಷ್ಟೇ, ಆದರೆ ಕೈ ಉಳಿತು ನನಗೆ. ಈಗ ನನ್ನ ಜಾತಕದಲ್ಲಿ ಒಂದು 100 ರೂಪಾಯಿ ಕಳೆದೋಗ್ಬೇಕಂತ ಬರೆದಿದ್ರೆ 70 ರೂಪಾಯಿ ಉಳಿತದೆ, 30 ರೂಪಾಯಿ ಕಳೆಯೋದು ಕಳೆದೋಗ್ಬಿಡ್ತದೆ. ಹಾಗಾಗಿ ಒಂದು ವರ್ಷಕ್ಕೊಮ್ಮೆ ಆದರೂ ನವಗ್ರಹ ದೇವರ ಆರಾಧನೆಯನ್ನು ಇದನ್ನು ಮಾಡೋದು ಉತ್ತಮ. ಖಂಡಿತ ಗುರುಜಿ. ಇನ್ನು ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.